ಒಬ್ಬ ವ್ಯಕ್ತಿಯ ಅಂತಿಮ ಸಂಸ್ಕಾರಕ್ಕೆ ಸುಮಾರು 21 ಆನೆಗಳು ಬೆಳ್ಳಂಬೆಳಗು ನಡ್ಕೊಂಡು 12 ಗಂಟೆಗಳ ಪ್ರಯಾಣ ಮಾಡಿ ಅಂತಿಮ ಸಂಸ್ಕಾರದಲ್ಲಿ ಪಾಲ್ಗೊಳ್ಳಲಿಕ್ಕೆ ಬರ್ತವೆ. ಇದು ಸಿನಿಮಾ ಕಥೆಯಲ್ಲ, ಕಲ್ಪನೆಯಲ್ಲ, ಊಹೆಯಲ್ಲ, ನಡೆದ ಘಟನೆ. ಲಾರೆನ್ಸ್ ಆಂಟೋನಿ ಅಂತ ಆತನ ಹೆಸರು. ಕಾಡಂಚಿನ ಗ್ರಾಮಗಳಲ್ಲಿ ಕಾಡು ಆನೆಗಳ ಹಾವಳಿ ಜಾಸ್ತಿ ಆಗಿಬಿಡುತ್ತೆ. ಕಾಡಾನೆಗಳ ಹಾವಳಿ ಜಾಸ್ತಿ ಆದ ತಕ್ಷಣ ಆಡಳಿತ ತೀರ್ಮಾನ ಮಾಡುತ್ತಿ ಆನೆಗಳನ್ನು ಹೇಗಾದರೂ ಮಾಡಿ ಅಲ್ಲಿಂದ ಓಡಿಸ್ಬೇಕು ಅಂತ. ಅವಾಗ ಈ ಲಾರೆನ್ಸ್ ಆಂಟೋನಿ ಅನ್ನುವಂಥ ವ್ಯಕ್ತಿ ಏನು ಮಾಡ್ತಾನೆ, ಸರ್ಕಾರಕ್ಕೆ ಒಂದು ಪತ್ರ ಬರೀತಾನೆ. ನೋಡಿ, ಆನೆಗಳನ್ನು ನಾವು ಈ ರೀತಿ ಮಾಡೋದು ಬೇಡ, ಅದಕ್ಕೊಂದು ಅಭಯಾರಣ್ಯವನ್ನು ಸೃಷ್ಟಿ ಮಾಡೋಣ, ಆ ಅಭಯಾರಣ್ಯದಲ್ಲಿ ಅವು ಬದುಕುವಂಥ ವ್ಯವಸ್ಥೆ ಮಾಡೋಣ, ನನಗೆ 5,000 ಎಕರೆ ಭೂಮಿಯನ್ನು ನನಗೆ ಕೊಡಿ ನೀವು. ಸರ್ಕಾರ ಆತನಿಗೆ 5,000 ಎಕರೆಯನ್ನು ಕೊಟ್ಬಿಡ್ತದೆ. ಈ 5,000 ಎಕರೆ ಅರಣ್ಯವನ್ನು ತೆಗೆದುಕೊಂಡು ಈತ ಅದೊಂದು ಅಭಯಾರಣ್ಯವನ್ನು ಸೃಷ್ಟಿ ಮಾಡ್ತಾನೆ. ಆ 21 ಆನೆಗಳು ಯಾವ ಕಾಡಂಚಿನಲ್ಲಿ ಹಾವಳಿ ಮಾಡ್ತಾ ಇರ್ತಾವಲ್ಲ, ಬೆಳೆ ನಾಶ ಮಾಡೋದು, ಜನರ ಮೇಲೆ ದಾಳಿಯನ್ನು ಮಾಡೋದು, 10 ಜನರ ಸಾವಿಗೆ ಕಾರಣ ಆಗಿರುವಂಥ ಯಾವ ಕಾಡಾನೆಗಳಿರ್ತಾವೋ ಅವೆಲ್ಲ 5,000 ಎಕರೆ ಅಭಯಾರಣ್ಯದಲ್ಲಿ ವಾಸಿಸ್ಲಿಕ್ಕೆ ಶುರು ಮಾಡ್ತವೆ. ಈತ ಕೂಡ ಆ ಆನೆಗಳ ಸ್ನೇಹವನ್ನು ಬೆಳೆಸ್ತಾನೆ, ಆನೆಗಳ ಭಾಷೆಯನ್ನು ಕೂಡ ಅರಿತಾನೆ ಈತ, ಸೌಂದೆಯನ್ನು. 2012ರಲ್ಲಿ ನಡೆದ ಘಟನೆ. ಈತ ಒಂದು ಸಾಯ್ತಾ ಇರುವಂಥ ಗೆಂಡಾಮೃಗವನ್ನು ಬದುಕಿಸ್ಲಿಕ್ಕೆ ಹೋಗಿರ್ತಾನೆ. ಹೋದ ಸಂದರ್ಭದಲ್ಲಿ ಇದ್ದಕ್ಕಿದ್ದಾಗಿ ಲಾರೆನ್ಸ್ ಆಂಟೋನಿಗೆ ಹಾರ್ಟ್ ಅಟ್ಯಾಕ್ ಆಗುತ್ತೆ. ಹಾರ್ಟ್ ಅಟ್ಯಾಕ್ ಆಗಿ ಅಲ್ಲೇ ಸ್ಪಾಟ್ ಡೆತ್ ಆಗುತ್ತೆ. ಆತನ ಮನೆಗೆ ತೆಗೆದುಕೊಂಡು ಬರಲಾಗ್ತದೆ. ತೆಗೆದುಕೊಂಡು ಬಂದು ಆತನ ಅಂತಿಮ ಕ್ರಿಯೆಯನ್ನು ನಾಳೆ ಬೆಳಿಗ್ಗೆ ಮಾಡಬೇಕು. ಅಂತಿಮ ಕ್ರಿಯೆಗಿಂತ ಮುಂಚೆ ಇದ್ದಕ್ಕಿದ್ದ ಹಾಗೆ 21 ಆನೆಗಳು ಆತನ ಅಂತಿಮ ಕ್ರಿಯೆ ಜಾಗಕ್ಕೆ ಬಂದ್ಬಿಡ್ತವೆ. ಎಷ್ಟು ದೂರದಿಂದ ಬಂದಿರ್ತವೆ ಅಂದರೆ, ಬೆಳ್ಳಂಬೆಳಗು ಆ ಆನೆಗಳು ನಡ್ಕೊಂಡು 12 ಗಂಟೆಗಳ ಪ್ರಯಾಣವನ್ನು ಮಾಡಿಕೊಂಡು ಈತನ ಅಂತಿಮ ಕ್ರಿಯೆಯಲ್ಲಿ ಪಾಲ್ಗೊಳ್ತವೆ. ಎಲ್ಲ 21 ಆನೆಗಳ ಕಣ್ಣಲ್ಲಿ ದಳ ನೀರು ಅಳಿತಾ ಇರ್ತದೆ. ಸುತ್ತಲೂ ಸೇರಿದಂಥ ಜನರು ಅವರ ಕಣ್ಣುಗಳಲ್ಲಿ ಹೇಗೆ ನೀರು ಜಿನುಗ್ಲಿಕ್ಕೆ ಶುರುವಾಗತ್ತೆ ಅಂದರೆ, ಆನೆಗಳಿಗೆ ಯಾರು ಮೆಸೇಜ್ ಪಾಸ್ ಮಾಡಿರೋದಿಲ್ಲ, ಈ ವ್ಯಕ್ತಿ ಸತ್ತಿದ್ದಾನೆ ಅಂತ ಹೇಳಿರೋದಿಲ್ಲ, ಏನೂ ವಿಷಯವನ್ನು ತಿಳಿಸದೆ ಹೋದರೂ ಆ ಆನೆಗೆ ವಿಷಯ ಗೊತ್ತಾಗಿ ಈ ಅಂತಿಮ ಕ್ರಿಯೆಯಲ್ಲಿ ಪಾಲ್ಗೊಂಡಿರ್ತವೆ. ವಿಜ್ಞಾನದ ನಿಕಷಕ್ಕೆ ಮೀರಿದಂಥ ವಿಚಾರ ಇದು. ಇಲ್ಲಿಗೆ ಮುಗಿಯೋದಿಲ್ಲ. ಇದಾದ ಮೇಲೆ ಪ್ರತಿ ವರ್ಷ 2012 ಮಾರ್ಚ್ 2ಕ್ಕೆ ನಡೆದ ಘಟನೆ ಇದು. ಪ್ರತಿ ವರ್ಷ ಮಾರ್ಚ್ 2ಕ್ಕೆ ಆ ಅಭಯಾರಣ್ಯದಿಂದ ಆನೆಗಳು ಬಂದು ಈ ಲಾರೆನ್ಸ್ ಆಂಟೋನಿಗೆ ಶ್ರದ್ಧಾಂಜಲಿಯನ್ನು ಸಲ್ಲಿಸಿ ಪ್ರತಿ ವರ್ಷ ಹೋಗ್ತವೆ. ಇಂಥ ಘಟನೆಯನ್ನು ಎಲ್ಲಾದರೂ ನೀವು ಕೇಳಿದ್ದೀರಾ? ಯಾವಾಗಲೂ ಸಂಬಂಧ ಅಂದರೆ ರಕ್ತ ಸಂಬಂಧ ಅಂತ ಮಾತ್ರ ನಾವು ಭಾವಿಸಿರ್ತೀವಿ. ಅದನ್ನು ಮೀರಿದಂಥ ನಿಷ್ಕಾಮ ಕರ್ಮ ಫಲ ಏನಿದೆಯಲ್ಲ, ಅದು ರಕ್ತ ಸಂಬಂಧವನ್ನು ಮೀರಿದ್ದು ಅಂತ ನನಗನ್ಸುತ್ತೆ. ಹೌದಲ್ವಾ ಹೇಳಿ?